ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಉದ್ಯಮಿ ಮೈಕಲ್ ಡಿಸೋಜ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕಾಡು ಇಲ್ಲಿಗೆ ನೀರಿನ ಟ್ಯಾಂಕ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಮುಲ್ಲಕಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉದ್ಯಮಿ ಮೈಕಲ್ ಡಿಸೋಜ ಅವರು ಕೊಡುಗೆಯಾಗಿ ನೀಡಿದಂತಹ ಸಿಂಟೆಕ್ಸ್ ಅನ್ನು ಶಾಲೆಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಶಾಲೆಯ ಪರವಾಗಿ ಉದ್ಯಮಿ ಮೈಕಲ್ ಡಿಸೋಜ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಶಾಲೆ ಹಾಗೂ ಪ್ರೌಢಶಾಲೆ ಮುಲ್ಲಕಾಡು ಇಲ್ಲಿ ಇವತ್ತು ನಾವು ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಮೈಕಲ್ ಡಿಸೋಜರವರು ಒಂದು ಸಿಂಟೆಕ್ಸ್ ಟ್ಯಾಂಕಿಯನ್ನು ಡೊನೇಷನ್ ಆಗಿ ಕೊಟ್ಟಿರುತ್ತಾರೆ. ಆ ಒಂದು ಹಸ್ತಾಂತರದ ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು ಮುಖ್ಯವಾಗಿ ನಾವು ನಮ್ಮ ಈ ವೃಕ್ಷಾಂದೋಲನದ ಪರವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷವು 5,000 ಗಿಡಗಳನ್ನು ನೆಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ. ಇದರಲ್ಲಿ 1,000 ಗಿಡಗಳನ್ನು ಇಷ್ಟರವರೆಗೆ ನಾವು ನೆಟ್ಟಿದ್ದೇವೆ. ಮುಖ್ಯವಾಗಿ ನಾವು ಗುಜರಾತಿ ಶಾಲೆ ಮತ್ತು ಪಾವೂರಲ್ಲಿ ಕಾವೂರು ಶಾಲೆ ಹಾಗೂ ಬೊಕ್ಕಪಟ್ಟಣ ಶಾಲೆ, ಮುಡಿಪು, ಹೂ ಹಾಕುವ ಕಲ್ಲು ಹಾಗೂ ಮುಲ್ಲಕಾಡಿನ ಈ ಶಾಲೆಯಲ್ಲಿ ಕೂಡ ನಾವು ಈ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಅದರ ಬಗ್ಗೆ ತಿಳಿ ಹೇಳುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಇದನ್ನು ನಮ್ಮ ಆಮ್ ಆದ್ಮಿ ಪಕ್ಷವು ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಿಂದಲೇ ಗಿಡವನ್ನು ನಡೆಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದೆ. ಈ ಸಂದರ್ಭ ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗಗಳ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಚಂದ್ರ ಪೂಜಾರಿ, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ವಿದ್ಯಾ ರಾಕೇಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶನೋನ್ ಪಿಂಟೋ, ಸೀಮಾ ಮಡಿವಾಳ್, ನವೀನ್ ಡಿಸೋಜ, ಉತ್ತರ ವಲಯ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಶೆಟ್ಟಿ ಅಡ್ಕ, ರವಿಪ್ರಸಾದ್, ಹಬೀಬ್ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲದೆ ಶಾಲಾ ಶಿಕ್ಷಕರು ಈ ಸಂದರ್ಭ ಜೊತೆ ಇದ್ದರು. ಬಾಕ್ರಬೈಲ್ ಕೆದಿಂಜೆ ಪರಾರಿ ಗಣೇಶ್ ಆಳ್ವ ಮತ್ತು ಬಬಿತಾ ಆಳ್ವ ಅವರ ಸುಪುತ್ರ ಅನ್ಶಿತ್ ಆಳ್ವ ಅವರು ತಮ್ಮ ಕಲಾ ಸೇವೆಯ ಮೂಲಕ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಎಳವೆಯಲ್ಲಿಯೇ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಂಬ್ಳೆಯ ಗೋಕುಲ ನಗರ ಗೆಳೆಯರ ಬಳಗ ಕೃಷ್ಣ ಲೀಲೋತ್ಸವದಲ್ಲಿ ನಿರಂತರ 2 ವರ್ಷ ಪ್ರಥಮ ಬಹುಮಾನ ಪಡೆದಿರುವಂತಹ ವಿಶ್ವಮಂಗಳ ಪ್ರಾಥಮಿಕ ಶಾಲೆ ಕೊಣಾಜೆಯ 6ನೇ ತರಗತಿ ವಿದ್ಯಾರ್ಥಿ ಹನ್ಷಿತ್ ಆಳ್ವ ಇಂದು ವಿಶೇಷ ವಿದ್ಯಾರ್ಥಿಯಾಗಿ ಎಲ್ಲರ ಕಣ್ಮನವನ್ನ ಸೆಳೆದಿದ್ದಾರೆ. ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಒಕ್ಕೂಟು ಇಲ್ಲಿ 2019ರಲ್ಲಿ ನಡೆದ ಕೃಷ್ಣವೇಷ ಸ್ಪರ್ಧೆಯಲ್ಲೂ ತೃತೀಯ ಬಹುಮಾನ, 20ರಲ್ಲಿ ನಡೆದ ಮುಳಿಯ ಜುವೆಲರ್ಸ್ ಪುತ್ತೂರು ಇದರ ಛದ್ಮವೇಷ ಸ್ಪರ್ಧೆಯಲ್ಲೂ ದ್ವಿತೀಯ ಬಹುಮಾನ, NCDC ಇದರ ಆಶ್ರಯದಲ್ಲಿ ನಡೆದ ಕೃಷ್ಣವೇಷ ಸ್ಪರ್ಧೆಯಲ್ಲೂ ಪ್ರಥಮ ಬಹುಮಾನವನ್ನ ಪಡೆದಿರುತ್ತಾರೆ. ಅಲ್ಲದೆ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಆಮಂತ್ರಣ ಪರಿವಾರದ ನೃತ್ಯ ಸ್ಪರ್ಧೆಯಲ್ಲಿ ಚತುರ್ಥ ಬಹುಮಾನವನ್ನ ಪಡೆದಿರುವಂತಹ ಹೆಗ್ಗಳಿಕೆ ಇವರದು. ವಿವಿಧ ಸಂಘ ಸಂಸ್ಥೆಗಳು ಆಯೋಜಿಸಿದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಎಂಬಂತೆ ವಿಶೇಷ ಬಹುಮಾನಗಳನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಹನ್ಷಿತ್ ಆಳ್ವ ಅವರು. ಭರತನಾಟ್ಯ ಸ್ಪರ್ಧೆ, ನೃತ್ಯ ಸ್ಪರ್ಧೆ ಅಲ್ಲದೆ ಇನ್ನಿತರ ಕಲಾ ಪ್ರತಿಭೆಗಳನ್ನ ಪಡೆದಿರುವಂತಹ ಹನ್ಷಿತ್ ಆಳ್ವ ಅವರು ಊರು ಹಾಗೂ ಪರ ಊರಿನಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಂಜಿಸಿದಂತಹ ಕಲಾ ಪ್ರತಿಭೆಯಾಗಿದ್ದಾರೆ. ಹನ್ಷಿತ್ ಆಳ್ವ ಬಾಕ್ರಬೈಲ್ ಅವರು ಕೆದಿಂಜೆ ಪರಾರಿ ಗಣೇಶ್ ಆಳ್ವ, ಬಾಯಾರುಗುತ್ತು ಬಬಿತಾ ಆಳ್ವ ಅವರ ಸುಪುತ್ರರಾಗಿದ್ದು ಇದೀಗ ಪ್ರಸ್ತುತ ವಿಶ್ವಮಂಗಳ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಜೆಯಲ್ಲಿ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ಶ್ರೀಮತಿ ಉಮಾ ವಿಷ್ಣು ಹೆಬ್ಬಾರ್ ಹಾಗೂ ಮಂಜುಳಾ ಜೀರಾವ್ ಅವರಲ್ಲಿ ನೃತ್ಯ ಮತ್ತು ಸಂಗೀತವನ್ನ ಅಭ್ಯಾಸ ಮಾಡುತ್ತಿರುವಂತಹ ಇವರು ಕರಾಟೆ ಪಟುವೂ ಆಗಿದ್ದಾರೆ. ಯಕ್ಷಗಾನ ಹಾಗೂ ಭಾಗವತಿಕೆಯಲ್ಲೂ ಕೂಡ ಪರಿಣಿತಿಯನ್ನು ಪಡೆದಂತಹ ಇವರು ಕುಣಿತ, ಭಜನೆ, ಕರಾಟೆ, ಭಾಗವತಿಕೆ ಅಲ್ಲದೆ ಕ್ರೀಡೆಗಳಲ್ಲೂ ಕೂಡ ಮಿಂಚಿದಂತಹ ಬಹುಮುಖ ಪ್ರತಿಭೆ ಇವರಾಗಿದ್ದಾರೆ. ಇದುವರೆಗೂ ಸುಮಾರು 150ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಭರತನಾಟ್ಯ ಹಾಗೂ ಯಕ್ಷ ನೃತ್ಯ ಪ್ರದರ್ಶನ ನೀಡಿರುವ ಇವರು ಛದ್ಮವೇಷ, ಭರತನಾಟ್ಯ, ಮಿಮಿಕ್ರಿ, ಭಾಷಣ, ಕೃಷ್ಣವೇಷಗಳಲ್ಲೂ ಕೂಡ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ.
ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಶ್ರೀ ದೇವಿ ಕ್ರಿಕೆಟರ್ಸ್ ಜಪ್ಪು ಇದರ ವತಿಯಿಂದ ಆಟಿಡೊಂಜಿ ನೆನಪು ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಜಪ್ಪುವಿನ ಶ್ರೀದೇವಿ ಕ್ರಿಕೆಟರ್ಸ್ ವತಿಯಿಂದ ಆಟಿಡೊಂಜಿ ದಿನದ ನೆನಪಿನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳನ್ನು ಗೌರವ ಅಧ್ಯಕ್ಷರಾದ ಹರೀಶ್ ಶೆಟ್ಟಿಯವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು. ಆಟಿಗೆ ಮಹತ್ವ ಬಾರಿ ಮಲ್ಲ ಮಹತ್ವ ಉಂಡು. ಅಂಚೆನೆ ಈ ಒಂದು ಆಟಿ ತಿಂಗಳು ಸೈತಿನ ಕೆಳಗೆ ಬಲಸುನ ತಿಂಗಳ ಬಂದುಂಡು. ಅಂಚೆನೆ ನಮ್ಮ ತುಳುನಾಡಿದ ನಮ್ಮ ನಮ್ಮೆಂಚಿನ ದೈವ ದೇವರು ಈ ಒಂದು ಆಟಿದ ಸಂದರ್ಭದ ಗಟ್ಟಗಳ ಹೋದು ಕುಲ್ಲುಂಡು ಬಂಪಿನೊಂಜಿ ನಮ್ಮೊಲಿಗೆಲ್ಲ ಉಂಡು. ಅಂಚನೆ ವಿವಿಧ ಬಗೆತ ಖಾದ್ಯಗಳನ್ನು ಆಟಿ ತಿಂಗಳು ನಮ್ಮ ಪ್ರಕೃತಿಗೆ ತಿಕ್ಕುನಂಚಿನ ಸೊತ್ತುಲೇನೆ ನಮ್ಮ ಗಲಸನಂಚಿನ ಬುದ್ಧಿ ಆ ಒಂದು ಸಂದರ್ಭದ ಅವೇನು ನನದ ಜೋಕಲೆಗೆ ಈ ಒಂದು ಆಟಿ ತಿಂಗಳ ಮಹತ್ವವನ್ನು ತೆರಿಪಾವನ ಒಂದು ಎಲ್ಲಿಯ ಪ್ರಯತ್ನನು ಇನಿ ಮೂಜಿ ಸಂಸ್ಥೆಯಲ್ಲಿ ಸೇರಿದು ಶ್ರೀದೇವಿ ಕ್ರಿಕೆಟರ್ಸ್ ಅಂಚನೆ MFC ಮುಳಿತ್ಲು ಫ್ರೆಂಡ್ ಸರ್ಕಲ್ ಅಂಚನೆ ಸಿಟಿ ಫ್ರೆಂಡ್ಸ್ ನೆತ ಜವನೇರಿ ಮೂಲ ಮಾತೆಲ್ಲ ಕೂಡುಪಾದು ಅಕಲನ ಸ್ವಂತ ಅಕ್ಲಕ್ಲ ಇಲ್ಲಡೆ ಸಾಧಾರಣ ಒಂದು 36 ಬಗೆ ವಿವಿಧ ಖಾದ್ಯಗಳನ್ನು ಮಲ್ತದು ಮೂಲ ಕಂತದು ಮಾತನೊಟ್ಟಿಗೆ ಒಟ್ಟಿಗೆ ಸೇರಿದು ಒಂದು ಒಣಸು ಮಲ್ಪನಂಚಿನ ಅಂಚನೆ ವಿವಿಧ ಕ್ರೀಡಾಕೂಟನ್ನು ಮೂಲ ಆಯೋಜನೆ ಮಲ್ಪನ ಮುಖಾನ ಈ ಒಂದು ಆಟಿಡೊಂಚಿ ನೆಂಪು ಪಂಪನ ವಿಶೇಷ ಕಾರ್ಯಕ್ರಮ ಮೂಲ ನಡೆತೊಂದುಂಡು. ಇನ್ನಿತಾತ್ ಒಟ್ಟಿಗೂ ಈ ಒಂದು ಆಟಿಡೊಂಜಿ ನೆಂಪು ನೆತ್ತ ಈ ಒಂದು ಸಮಾರಂಭದ ಮುಖ್ಯ ಗುರುಕರಾದ ಈ ಭಾಗದ ಹಲವಾರು ಅಭಿವೃದ್ಧಿ ಕಾರ್ಯ ಮಲ್ತದು ಸತತ ಆಜಿ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಗೆ ಆಯ್ಕೆಯಾದ ಮಂಗಳೂರು ಮಹಾನಗರ ಪಾಲಿಕೆದ ಪ್ರತಿಪಕ್ಷದ ನಾಯಕರಾದ ಅಂಚನೆ ಮಾಜಿ ಸಚೇತಕರಾದ ಮಾಜಿ ಮೇಯರ್ ಆದ ಹಲವಾರು ಉದ್ಯೋಗಗಳು ಅಲಂಕಾರ ಮಲ್ತದು. ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರವಂತಿನ ಶ್ರೀಯುತ ಪ್ರೇಮಾನಂದ ಶೆಟ್ಟಿ ಇನ್ನಿತ ಈ ಒಂದು ಸಭೆತ ಅಧ್ಯಕ್ಷರ ವಹಿಸಿದ ಎಂಗ್ಲೊಟ್ಟಿಗುಳ್ಳೇರಿ ಮೇರೆಗೆ ಸಮಸ್ತ ಸೇರಿನ ಮಾತೆಲ್ಲ ಪರವಾದ ಅಂಚನೆ ಶ್ರೀದೇವಿ ಕ್ರಿಕೆಟರ್ಸ್ ಅಂಚನೆ ಮೂಜಿ ತಂಡದ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ನಡೆಸಿದರು. ಬಜಾಲ್ ನೆತ್ತ ಒಂದು ಅಧ್ಯಕ್ಷರಾದ ನಿರಂತರ ಸಾಮಾಜಿಕ ಬೇತೆ ಚಟುವಟಿಕೆ ಸದಾ ಶ್ರೀದೇವಿ ಕ್ರಿಕೆಟರ್ಸ್ ಅಂಚನೆ ಜವನೇರಿಗೆ ಬೆರಿಸಾಗುವಂತದಾರು ಶ್ರೀಯುತ ರಘು ಸಿ ಬೋಳಾರ್ ನಮ್ಮೊಟ್ಟಿಗುಳ್ಳೇರಿ ಮೇರೆಗ್ಲ ಹೃತ್ಪೂರ್ವಕವಾದ ಸ್ವಾಗತ ಬಯಸುವುದಿಲ್ಲ. ಮೇರೆಗೆ ನಂತರ ನೆರೆದ ಅತಿಥಿಗಳು ದೀಪ ಬೆಳಗಿಸುವುದರೊಂದಿಗೆ ವಿಶೇಷವಾದ ಆಟಿದೊಂಜಿ ನೆನಪು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಆಟಿದೊಂಜಿ ದಿನದ ಉಡಿಪನದ ನೇಸರ್ ನಮ್ಮ ಮಲ್ಲ ಗುದ್ದಾಲು ಅಂಚನೆ ಮಲ್ಲ ಬಿಂದಿನ ಕೊಡು ಸೇರಿದ ನಡಪಾಯಿರಲಿದ್ದಾರೆ. ಪಾಲೆದ ಈ ಉಂಚಿ ಪುರ್ಪ ಬಾನ ಮುಟ್ಟದ ಪುರ್ಪಂದು ಪನ್ಪ ನಮ್ಮ ತುಳುವೆರಿಗ
ಪವಿತ್ರವಾಯಿನ ಪುಷ್ಪ ಬಂಡಲ ಅವು ಈ ಪಿಂಗಾರದ ಪುರ್ಪನ ಪ್ರೇಮಾನಂದ ಶೆಟ್ಟರಿನ ಜೊತೆಗೆ ಮಾತಾ ಬಿನ್ನೇರ್ನಕಲು ಮಲ್ಲ ಬಿನ್ನೇರ್ನಕಲು ಸೇರಾದು ಇನಿತ ಈ ಒಳ್ಳಂಚಿ ಲೇಸಿಗ್ ಉದಿಪನದ ಐಸಿರನ ದಿಂಚ ಒಂದು ಲೇರು ಜೋರಾಯಿನ ಕೈತಾಟಿ ಕೊರಿಯರ್ಡ ನಿಕುಲ್ಲ ಈ ಪುರ್ಪನ ಉದಿಪನ ಮಂತಿಲಕ್ಕನೆ ಅವು ಅರ್ಥ ಅಂದು ಪನಂದು ಕೈ ಜೋಡಿಯನ ಮಾತೇರಿಗ್ಲ ಸೊನ್ಮೇಲಿನ ಸಂದ ಒಂದಲ್ಲೇ. ನಂತರ ಮಾತನಾಡಿದ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿಯವರು, ಅದ್ಭುತವಾದ ಇದೊಂದಾಗಿದ್ದು ಆಟಿ ತಿಂಗಳಲ್ಲಿ ನಡೆಯುವಂತಹ ವಿಶೇಷತೆಗಳನ್ನು ಸಾರುವಂತಹ ನೆನಪಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಆಟಿಡೊಂಜಿ ದಿನ ಈ ಕಾರ್ಯಕ್ರಮ ಸಾಕಷ್ಟು ನಮ್ಮ ಈ ಭಾಗದ ಬೇರೆ ಬೇರೆ ಜಾತಿ ಸಂಘಟನೆಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದನ್ನು ಪೋಷಿಸುವಂತಹ ಸಾಕಷ್ಟು ನಮ್ಮ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನು ಈ ತಿಂಗಳಲ್ಲಿ ನಿರಂತರವಾಗಿ ನಡೆಸ್ತಾ ಬರ್ತಾ ಇದೆ. ಈ ಬಾರಿ ಶ್ರೀದೇವಿ ಕ್ರಿಕೆಟರ್ಸ್ನವರು ಮತ್ತು ಇಲ್ಲಿಯ 2 ಸ್ಥಳೀಯ ಸಂಘ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಹೇಳ್ತೇವೆ, ನಮ್ಮ ದೇಶ ಒಂದು ವಿಶೇಷವಾದಂತಹ ಪರಂಪರೆಯುಳ್ಳಂಥ ದೇಶ, ವಿವಿಧತೆಯಲ್ಲಿ ಏಕತೆ, ಇಲ್ಲಿ ನಾನಾ ಭಾಷೆಯ, ನಾನಾ ಧರ್ಮದ, ನಾನಾ ರೀತಿಯ ಒಂದು ಪರಂಪರೆಯನ್ನು ಉಳ್ಳಂತಹ ನಾಗರಿಕರು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಜೀವನ ಮಾಡುವ ಮೂಲಕ ಇನ್ನಿತರರ ಒಂದು ಸಂಸ್ಕೃತಿ ಪರಂಪರೆಯನ್ನು ನಾವು ಅದನ್ನು ಗೌರವಿಸುವ ಮೂಲಕ ಒಂದು ವಿಶೇಷವಾದಂಥ ಈ ಪ್ರಪಂಚದಲ್ಲೇ ಒಂದು ವಿಶಿಷ್ಟ ಒಂದು ರಾಷ್ಟ್ರ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ತುಳುನಾಡಿನ ಒಂದು ಸಂಸ್ಕೃತಿಯನ್ನು ಕೂಡ ಆಚರಣೆ ಮಾಡುವ ಮೂಲಕ ಅದನ್ನು ಇನ್ನಷ್ಟು ಸದೃಢ ಮಾಡುವ ದಿಸೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಸಂದರ್ಭ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಕುಮಾರಿ ವಾಣಿ ನಾಗರಾಜ್ ಅವರು ಕಾರ್ಯಕ್ರಮದ ನಿರೂಪಣೆಯ ಸಂದರ್ಭದಲ್ಲಿ ಆಟಿಯ ಸಂದರ್ಭಗಳಲ್ಲಿ ನಡೆಯುವಂತಹ ವಿಶೇಷತೆಗಳನ್ನು ತಮ್ಮದೇ ಆದಂತಹ ನಿಲುವಿನಲ್ಲಿ ಸಭೆಯಲ್ಲಿ ಮಂಡಿಸಿದರು. ಈ ಆಟಿ ಪಂಡ ಅವು ಮರಿಯಲದ ಅಕೇರಿದ ತಿಂಗಳು ಅಂಡು ಅಕೇರಿದ ತಿಂಗಳ ಆಂಡಲ ಜೋರಾಯಿನ ಬರ್ಸ ಬರ್ಪುಂಡು ಬರ್ಸದ ಇಡಿಟ್ ದುಂಬುಲ ಕಾಯುಂಡು ಇಂಚಿಪ್ಪಗ 2 ದಿನದ ದುಂಬು ಅಸಾಮರ್ಥ್ಯನ್ನ ಗುರ್ತದ ಕುಲು ಬತ್ತಿದ್ದೇರು ಅಕುಲು ಬತ್ತಿನಾಲಿ ಇರಿಲಿಡು ಪಂಡ ನಡುರಾತ್ರಿಗೂ ಜೋರು ಬರ್ಸ ಬತ್ತುಂಡು ಆ ವೆದರ್ ತುದಕುಲು ಪಂಡಿರು ಕುಡ್ಲಡು ಜೋರು ಬರ್ಸ ಉಂಡು ಎಲ್ಲೇ ಆ ಪಂಡ ಎಡ್ಡೆ ಮಾನ್ಸೂನ್ ವೆದರ್ ಇಪ್ಪು ಇಂಕುಲು ಬತ್ತಿನ ಟೈಮ್ ಎಡ್ಡೆ ಉಂಡು ಖುಷಿ ಆಗ್ಲಿ ಅಂತ ಪಂಡಿರು ಮನದಾನಿ ಕಾಂಡೆ ಲಕ್ಕಿದು ಅಕುಲು ಪಿದೈ ಜಾಲು ತೂನಗ ಬಲ್ಕಿರಿ ಪಂಡ ಅಕ್ಲಿಗೆಲ್ಲರದು ಪಿದೈ ಪಜ್ಜದಿ ಎಲ್ಲ ಪೋಡಿಗೆ ಹೊಂದಿತ್ತಂಡು ಅಕುಲ್ಗೇನಿನಿ ಒಂದು ಇಂಚಿನ ವೆದರ್ ನಿಕ್ಲೆನ ತೊಳುನಾಡದ ಅಂದದು ಒಂದು ವಿಪರ್ಯಾಸನ ಆಶ್ಚರ್ಯನ ಗೊತ್ತಿಚ್ಚಿ ಆಂಡ ಈ ಆಟಿ ಪಂಡನೆ ಅಂಚ ಜೋರಾಯಿನ ಬರ್ಸಲ ಬರ್ಪುಂಡು ಆಯ್ತ ಇಡಿಟ್ ದೊಂಬುಲ ಕಾಯುಂಡು ಒಂದಿತ್ತ ಇಡಿಟೆ ಮದೆ ಮಡಿಟಿ ಈ ಬರ್ಸ ಬೊಕ್ಕ ದುಂಬು ಕಾಯಿನ ಮಸ್ತ್ ಕಾರಗೆ ಐಕೆ ಪನ್ಪುನಿ ಈ ಆಟಿದ ದುಂಬುಗು ಆನೆದ ಬೆರಿನ ಪುಡವು ಬಂದದು ಅಂಡ ಇಂಚಿತ್ತಿನ ಬರ್ಸ ಬೊಕ್ಕ ದುಂಬು ಒಟ್ಟುಗು ಕಾಯನಗ ಅವು ಮಸ್ತ್ ಕಾರು ಈ ಆರೋಗ್ಯಗ ಅವು ಎಡ್ಡೆನೆ ಅತ್ತು ಐಕು ಹತ್ರ ದುಂಬುದ ಕಾಲುಡು ನಮ್ಮ ಪೆರಿಯಕಲು ಆಟಿದ ತಿಂಗಳು ಬದುಕೆರೆ ಪೋಡಿಯೊಂದಿಟ್ಟೇರು ಇಂಚಿತ್ತಿನ ಈ ಪಗ್ಗು ಬೊಕ್ಕ ಬೀಸಿಡಂತೂ ಬರ್ಸ ಬತ್ತದು ಕಾಟು ಸಾದೆ ಮಾತ ಬುಲಿದ ಕೋಡಿಗೆ ಏರ್ಕದಿಪ್ಪುಂಡು ಇಂಚಿತ್ತಿನ ಪೊರ್ತುಡು ಈ ಕ್ರಿಮಿಕೀಟೋಲ ಅವಡು ಜಂತುಲಾವಡು ಬುಲೆಪುಂಡು ಅಂಚಾದ ಅಕ್ಲಿಗೆ ಒಂಚಿ ಮೇಟ್ ಈ ರೋಗ ಜ್ವರ ತೆಮ್ಮದ ಮಂಡೆ ಬೆಚ್ಚ ಅಂಡ ಕುಡಂಚಿ ಮೇಡ್ದು ಪತ್ತೆ ನಾಜಿದಾನಿ ಅಟ್ಟುಡು ದೀನಂಚಿನ ವನಸು ತಿನಿಸು ಮಾತ ಖಾಲಿ ಆದಿಪ್ಪುಂಡು ಬಂಜಿದ ಬಡವುಗುದಾದ ಮನ್ಪುನಿ ಪನ್ಪುನಂಚಿನ ಮಂಡೆ ಬೆಚ್ಚ ಅಕ್ಲಿಗೆ ಇಪ್ಪುಂಡು ಅಂಚಾದ ಆಟಿ ಆನಿದ ದಿನದ್ದು ಆಟಿ ಪರ್ಬ ಅತ್ತು ಆಟಿದಂಜಿ ದಿನ ಅತ್ತು ಆಟಿ ಪನ್ಪಿನವು ಒಂಜಿ ಬಂಗದ ಬದುಕು ಆದಿತ್ತು ಆಟಿ ಪನ್ಪಿನವು ಅತಂತ್ರದ ತಿಂಗಳ ಆಡಿತ್ತು ನಂದು ಪಂಡ ತಪ್ಪಾವಂದು. ಕಾರ್ಯಕ್ರಮದಲ್ಲಿ ಶಾಸಕ ಡಿ ವೇದ್ ವ್ಯಾಸ್ ಕಾಮತ್, ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಆಶ್ರಿತ್ ನೊಂಡ, ಉದ್ಯಮಿ ಹಾಗೂ ಹಿಂದೂ ಯುವ ಸೇನೆ ಬಜಾರ್ ಅಧ್ಯಕ್ಷ ರಘು ಬೋಳಾರ್, ಉದ್ಯಮಿ ಪ್ರತೀಕ್, ಅಧ್ಯಕ್ಷರಾದ ರತನ್ ಕುಮಾರ್, ಎಂಎಫ್ಸಿ ವಿಘ್ನೇಶ್, ಸಿಟಿ ಫ್ರೆಂಡ್ಸ್ ಗಣೇಶ್ ಶೆಟ್ಟಿ, ಕ್ರೇಜಿ ಗೈಸ್ನ ರಘು ಶೆಟ್ಟಿ, ನಿವೃತ್ತ ಪೊಲೀಸ್ ಅಧಿಕಾರಿ ರಾಧಾಕೃಷ್ಣ ರಾವ್, ಅಲ್ಲದೆ ಶ್ರೀದೇವಿ ಕ್ರಿಕೆಟ್ಸ್ನ ಸುನಿಲ್, ಸಂತೋಷ್, ಮಣಿ, ಸಾಗರ್, ವಂಶಿತ್, ಗಗನ್, ದೀಕ್ಷಿತ್, ಶೈಲೇಶ್, ದೀಪು, ಮನೋಜ್, ಲಕ್ಷ್ಮಣ್, ಯೋಗೀಶ್, ಕೌಶಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು.
ಹಾಗೂ 38 ಬಗೆಯ ಆಟಿಯ ವಿಶೇಷ ತಿಂಡಿ ತಿನಿಸುಗಳು, ಖಾದ್ಯಗಳು ಸ್ವತಃ ಸದಸ್ಯರೇ ತಮ್ಮ ಮನೆಯಿಂದ ತಯಾರಿಸಿ ತಂದದ್ದು ಈ ಕಾರ್ಯಕ್ರಮದ ಮತ್ತಷ್ಟು ವಿಶೇಷವಾಗಿತ್ತು. ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಇದರ ನೂತನ ಅಧ್ಯಕ್ಷರಾಗಿ ಕತಾರ್ ನಿವಾಸಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಆಯ್ಕೆಯಾಗಿದ್ದಾರೆ. ನಮ್ಮ ಕುಂದಾಪುರ ಕನ್ನಡ ಬಳಗ ಗಲ್ಫ್ ಇದರ ನೂತನ ಅಧ್ಯಕ್ಷರಾಗಿ ಕತಾರ್ ನಿವಾಸಿ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಆಯ್ಕೆಯಾಗಿದ್ದಾರೆ. ಸಂಸ್ಥೆಯ ಮಹಾಪೋಷಕರಾಗಿ ವರದರಾಜ್ ಎಂ ಶೆಟ್ಟಿ, ಪೋಷಕರಾಗಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಮಣೆಗಾರ್ ಮೀರಾನ್ ಸಾಹೇಬ್ ಅವರು ಮುಂದುವರಿಯಲಿದ್ದಾರೆ. ಸ್ಥಾಪಕ ಅಧ್ಯಕ್ಷರಾದ ಸದನ್ ದಾಸ್ ಅವರು, ಮುಖ್ಯ ಸಲಹೆಗಾರರಾಗಿ ದಿನೇಶ್ ದೇವಾಡಿಗ ಹಾಗೂ ಸುಜಿತ್ ಕುಮಾರ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ, ಸುಧಾಕರ್ ಪೂಜಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು 1.5 ದಶಕಕ್ಕೂ ಹೆಚ್ಚು ಕಾಲ ಕತಾರ್ ದೇಶದಲ್ಲಿ ನೆಲೆಸಿ ತಮ್ಮ ಸಮಾಜ ಸೇವೆಯಿಂದ ಕತಾರ್ ಕನ್ನಡಿಗ ಸಮುದಾಯ ಹಾಗೂ ಇಡೀ ಭಾರತೀಯ ಸಮುದಾಯದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಸಾಮಾಜಿಕ ಕಾರ್ಯದ ಜೊತೆಗೆ ಅವರು ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಮತ್ತು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡುವ ಇತರ ಸಹವರ್ತಿ ಸಂಸ್ಥೆಗಳು ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ ತಮ್ಮ ಸಾಂಸ್ಕೃತಿಕ ಸೇವೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಕತಾರ್ ರಾಜ್ಯಕ್ಕೆ ಕನ್ನಡದ ಸ್ಯಾಂಡಲ್ವುಡ್ ಚಲನಚಿತ್ರಗಳನ್ನು ಪರಿಚಯಿಸುವಲ್ಲಿ ಕೂಡ ಅವರು ಪ್ರಮುಖ ಕೊಡುಗೆ ನೀಡುತ್ತಾರೆ. ಕೋವಿಡ್-19 ನಂತರ ಸವಾಲಿನ ಸಮಯದಲ್ಲಿ ಭಾರತೀಯ ಸಮುದಾಯಗಳನ್ನು ತಾಯ್ನಾಡಿಗೆ ಮರಳಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದವರು. ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಕರ್ನಾಟಕ ಸಂಘ ಕತಾರ್ ಇದರ ಹಿರಿಯ ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ICBF ಮತ್ತು ಹಲವಾರು ಇತರ ಪ್ರಮುಖ ಸಹಯೋಗಿ ಸಂಸ್ಥೆಗಳಲ್ಲಿ ನಿರ್ವಹಣಾ ಸ್ಥಾನಗಳನ್ನು ಅಲಂಕರಿಸಿದ್ದು, ಪ್ರಸ್ತುತ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವಾಮಂಜೂರು, ತಿರುವೈಲು, ಜೈಶಂಕರ ಮಿತ್ರ ಮಂಡಳಿ ಮತ್ತು ಜೈಶಂಕರ್ ಮಾತೃ ಮಂಡಳಿ ಸಹಭಾಗಿತ್ವದಲ್ಲಿ ಕೆಸರಡೊಂಜಿ ದಿನ ಹಾಗೂ ಆಟಿಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು. ವಾಮಂಜೂರು, ತಿರುವೈಲಿನ ಜೈಶಂಕರ್ ಮಿತ್ರ ಮಂಡಳಿ ಮತ್ತು ಜೈಶಂಕರ್ ಮಾತೃ ಮಂಡಳಿ ಜಂಟಿಯಾಗಿ ತಿರುವೈಲಿನ ದೇವಸ್ಥದ ಗದ್ದಿಯಲ್ಲಿ ಸಂಭ್ರಮದ ಸಡಗರದಿಂದ ಕೆಸರಡೊಂಜಿ ದಿನ ಮತ್ತು ಆಟಿಡೊಂಜಿ ದಿನ ಕಾರ್ಯಕ್ರಮ ಆಯೋಜಿಸಿತು. ಕಾರ್ಯಕ್ರಮ ಮುಖ್ಯ ಕಾರಣ ನಮ್ಮ ಜಾಗೆ ಬೋಡಿಗೆ ಆ ಜಾಗದ ಒಡತಿ ಗುರ್ಕರ್ತಿ ನಮ್ಮೊಟ್ಟಿಗೆ ಪುನಾರು ಜಯಂತಿ ನಮ್ಮೊಟ್ಟಿಗೆ ಅಮ್ಮನ ಇತ್ತ ಈ ಪುರ್ಲಲ್ಲಿ ಎಸಿಗೆ ಮೋಕ ಹಿಡಿದುಕೊಂಡಿಲ್ಲ ಬೇರೆ ಸ್ಥಳೀಯ ಹಿರಿಯ ವ್ಯಕ್ತಿಗಳಾದ ಲಿಂಗಪ್ಪ ಸಾಲ್ಯಾನ್, ಜಯಂತಿ ದೇವಸ, ಜಾನಕಿ ಬೊಣ್ಣಂತಿಲ, ದೇವಕಿ ತಿರುವೈಲು ಹಾಗೂ ಜೈಶಂಕರ್ ಮಾತೃ ಮಂಡಳಿಯ ಅಧ್ಯಕ್ಷೆ ಪುಷ್ಪಾ ಆರ್ ಅವರು ಕಳಸಿಯಲ್ಲಿದ್ದ ತೆಂಗಿನ ಹಿಂಗಾರ ಅರಳಿಸಿ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಕೃಷಿಕ ಅಶೋಕ್ ರೈ ಅವರು ಯುವ ಪೀಳಿಗೆಗೆ ಆಟಿ ತಿಂಗಳ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಿದರು. అంటే ఇంచప్ప ఉంటే ఇలాంటి కండలు సాగులు మంచిది అయితే ఏ కృషి ముందు పనిపడినంట అವು అట్లే అనుభవించినట్లే మాత్రం ಗೊತ್ತು ನಲ್ಲ ನಮ್ಮ ಈ ಜೋಕುలు ಕೂಡ కొంత ಒತ್ತು ಕೊಡ್ದು ಅಕ್ಲೆಗಳ ಅಕ್ಲತರ ತಪ್ಪಿಸಿ ನಮ್ಮ ಅಕ್ಲೆ ಲೆಕ್ಕದಾಗಲಿ ಒಂದು ಕಲ್ಪಂಡ ಕೃಷಿ ಬಗ್ಗೆ ಬಾರಿ ಇಟ್ಟೆ ಅಂಚ ಆ ದಯಮಂತ್ರಿ ಪೂರೆಲ್ಲ ಕೃಷಿ ಬಗ್ಗೆ ಅಂತ ಬೆರೋಡು ಬಂದೋಡು ಬಂದು ಎರಡು ಮಾತ್ರ. ಉದ್ಘಾಟನೆ ವೇಳೆ ಜಾನಕಿ ಮತ್ತು ದೇವಕಿ ಅವರ ತುಳು ಜನಪದ ಪಾಡ್ದನ ಹಾಡಿ ರಂಜಿಸಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ಆರ್ ಸಾಲ್ಯಾನ್, ದಿವಾಕರ್ ಆಚಾರ್ಯ ಕುಡುಪು, ಜಯಶಂಕರ್ ಮಿತ್ರ ಮಂಡಳಿ ಅಧ್ಯಕ್ಷ ಬಾಲಕೃಷ್ಣ, ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಊರಿನ ಗಣ್ಯರು, ನೂರಾರು ಮಕ್ಕಳು ಹಾಗೂ ಗ್ರಾಮಸ್ಥರು ಇದ್ದರು. ಮನೋಜ್ ವಾಮಂಜೂರು ನಿರೂಪಿಸಿದರು. ಈ ಕೆಲವು ಹಳ್ಳಿದ ತಿನಿಸು ಮಾದರಿಗಳ ತಿಕ್ಕುಜಿ ಅಂಚಾದ ಅಕ್ಕಲೊಂಜಿ ಯೋಜನೆ ಮಾಡಿದ್ರು ಮಾದರಿಗಳ ನಮ್ಮ ನಿಜವಾದ ಲೆಪ್ಪು ಇಡೀ ಊರು ಲೆಪ್ಪಡು ಅಂಡ್ 10 ಜನಕ್ಕೆ ವ್ಯವಸ್ಥೆ ಮಾಡ್ತಾರೆ ಸಾಧ್ಯ ಅದಕ್ಕೆ ನಮ್ಮನೆ ಇನ್ನೊಂದು ಸುರುತ ಪ್ರಯತ್ನ ಸಂಘದ ಮಟ್ಟದ ಮಾತ್ರ ಒಂದು ಲೆಕ್ಕದು ನಮ್ಮ ಬೂರ್ತಿನ ಪೂರ ಜವನಿಗೆ ಲೆಕ್ಕದು ಒರಿಯೋ ಇಲ್ಲ ಒಂಜಿ ಐಟಮ್ ಮಲ್ತದು ಒಂದಂತದ್ದು ಒಂದು 150 ಜನದ ಅಟೆಂಡ್ ಮಲ್ದ ಜೋಕಲಿ ಒಂಜಿ ಕೆಸರದ ಪರಿಚಯ ಮಾಡ್ಬೇಕ ರಂಗದಾದ ಮಟ್ಟ ಕೆಲವರಿಗೆ ಕನ್ನಡ ಗುರುತಾಲಜ್ಜಿ ಅಂಚ ಇತರ ಹೊಸ ಪೀಳಿಗೆಗೆ ನೇನೊಂಜಿ 24 ಪಂಪಿನ ಒಂಜಿ ಉದ್ದೇಶ ಒಕ್ಕ ದಾದ ಮಾತ ಅಡಿಗೆ ದಾದ ಮಾತ ಐಟಮ್ ಕೆಲವರಿಗೆ ಆಯ್ತಾ ಗೊತ್ತುಪ್ಪ ಎಂಚಿನ ಮಾತ ಈ ಉಪ್ಪಳ ಬಚ್ಚಿಲು ಕೆಲವು ಗುಜ್ಜದ ಗಜ್ಜು ಕೆಲವರಿಗೆ ಕಷ್ಟ ಮಲ್ತುಪ್ಪಾಯರು ತಿಂದುಪ್ಪಾಯರು ಅಂಚ ಅವೇನು ಪೂರ ಮೂಲು ಮಾತ್ರೆಗಳ ಪರಿಚಯ ಮಲ್ತುಕೊಪ್ಪಾರು. ತಿರುವೈಲು ದೇವಸದ ಗದ್ದಿಯಲ್ಲಿ ಆಯೋಜಿಸಲಾಗಿದ್ದ ಕೆಸರ್ಡೊಂಜಿ ದಿನದ ಕಾರ್ಯಕ್ರಮದಲ್ಲಿ ಎಳೆಯರು ಮತ್ತು ಹಿರಿಯರಿಗೆ ಪ್ರತ್ಯೇಕ ಆಟೋಟ ಏರ್ಪಡಿಸಲಾಗಿತ್ತು. ಮಕ್ಕಳಿಗೆ ವಿವಿಧ ವಯೋಮಾನ ವಿಭಾಗಗಳಲ್ಲಿ ಊಟ, ಗದ್ದಿಯಲ್ಲಿ ನಿಧಿ ಶೋಧ, ಹಗ್ಗ ಜಗ್ಗಾಟ ಮತ್ತಿತರ ಕೌಶಲ್ಯ ಭರಿತ ಕ್ರೀಡೆ ಆಯೋಜಿಸಲಾಗಿತ್ತು. ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಕ್ರೀಡಾಕೂಟದಲ್ಲಿ ಅಬಾಲವೃದ್ಧರು ಪಾಲ್ಗೊಂಡಿದ್ದರು. ಉದ್ಯಮಿ ರಘು ಸಾಲ್ಯನ್ ಮತ್ತು ಮೋಹನ್ ದಾಸ್ ಕುಕ್ಯಾನ್ ಕೆಸರ್ಡೊಂಜಿ ದಿನದ ನೇರ ವೀಕ್ಷಕ ವಿವರಣೆ ನೀಡಿದರು. ಅಲಬಡಿಯರಿಗೆ ಬಲ್ಲ ಬಲ್ಲದ ಹುಡ್ದರಿಗೆ ಬಿಡಿ ಬಲೆ ಬರಡೆ 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 ಬಾತನ್ಗೆ ಜೋಕುಲಿತ್ತಿನ ಬಲೆ ಬುಡಿಯರ್ ಬಜೆ ಬುಡಿಯರ್ ಬರೀ ಬುಡಿಯರ್ ಏರ್ಲ ಜುವರ್ತಿ ಬಲೆ 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 ಅವಕಾಶ ಉಂಟು. ಜೋಕಲೆಗ್ ಮಲ್ಲಕ್ಲೆಗ್ ಅಂಜೋಲೆಗ್ ಪಂಜೋಲೆಗ್ ಬಂದ ದಾರಾಜಿ ಒಂಜಿ ನಿಧಿ ಉಂಟು. ಬರಡಿ 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 ಆಯ್ತಾ ಮೂಗು ಬಲ್ಲ ಊರ್ದರಿಗೆ ಬಲ್ವಿ ಊರ್ದರಿಗೆ ಮುಟ್ಟಿಯರಿಗೆ ಪಿರಬತ್ತರಿಗೆ ಬಲ್ವಿ ಬಲಿಬಿ ಬಾಲಿಬಿಲೆ ಬಲೆ ಬಲೆ ಬಲಿಬಿಲೆ ಬಲ್ವಿ ಮುಟ್ಟೋಡು ಕರೆಗೆ ಬರಡು ಬಲ ಮಾಡ ಬಲ 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 ಬಲಿ ಮಕ್ಕಳಿಗೆ ಮಂಡಲದ ಕ್ರೀಡಾ ಕಾರ್ಯದರ್ಶಿ ವೇದಿಕೆ ಇಡ್ತೀನಿ ಜಪ್ಪರಿಗೆ ಅನ್ನ ಎಂಗುಲು ಅನಸ್ಮಂತ ಪಾಪ ಬೇಗ ಕಾಲು ಐತನೇ ಬುದಾರ ಎಂಜ ಬೇಲೆ ಬಂಡಲ್ಲ ಎಂಕ್ಲಿಗೆ ಆಟಿಲಿ ಅದು ಕೋಡಮುಟ್ಟ ಕಡಿತಾರತ್ತ ಇನ್ನೊಂಚೂರು ಕೇರಳ ಉಳ್ಳಾರ ಬರ್ಬಿನಾಗಲು ಬಲೆ ಬೇಗ ನಿಂಗೆ ನಡೆಬೋಲೆಪ್ಪ ದೂರ ದೂರಂತಲೇ ಬರಡಿ ಬರಡಿ ಮೆಲ್ಲ ಬರಡಿ 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 ಅವು ನಿರೀಕ್ಷೆ ನಿಂತದೆ ಬಲೆ ಬರಡಿ ಕ್ಯಾನ್ಸಲ್ ಬರ್ತಾರೆ ಬಿಡ್ತಾರೆ ಬಲೆ ಬಲ್ತೇರು ಬಿಡ್ತೇರು ಬರಡಿ
ಬರಡೆ 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 ಅಲ್ಲ ಬಿಡ್ತಾರೆ ಬರಡೆ 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 ಬೂರಿಯರ್ಗೆ ಓ ದೇವರೇ ತುಕ ಕಂಚಲ ತಗೊಳ್ ತಿರುಪಲಿ ಆಮೇಲೆ ಏರು ಕಟ್ಲೆ ಬಲ್ಲಿಯಾರು ಪಿರೌಡುಂಡು ಬಿಡ್ಲೆ ದಾದ ತುಲೆ ಬಿಟ್ಟಾರೆ ಬಲೆ 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 ಶಬಾಷ್ ಶಬಾಷ್ ಅಲ್ಲ ಬರಡಿ ಅಲ್ಲ ಬರಡಿ 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 ಎಂಚಾಪುಡು ಗ್ರೌಂಡ್ ಹೋಗಿದ್ದ ಕೆಸರು ಗೊಬ್ಬರ ಕೆಸರು ಗೊಬ್ಬರ ನೆರ ನಿಂತಿದೆ ಮೂಲ ಪ್ರೀತಿ ಜಯಶಂಕರ್ ಮಿತ್ರ ಕೆಸರು ಒಂದು ಅಂತಿದೆ ಗೊಬ್ಬರ ಶೋಕ್ ಹಾಕ್ಬಿಟ್ಟು ಒಕ್ಕ ಆಟಿದ ಪತ್ರಾಡ್ಯ ಧ್ವಜಂಗದ ಕಜಿಪ್ಪು ಪೂರ ಶೋಕ್ ಹಾಕ್ಬಿಡ್ತೀನಿ ಶೋಕ್ ಹಾಕ್ಬಿಟ್ಟು ಕೆಸರು ಕೆಲವರು ಮದ್ದು ನಿಂತೆ ಹೊರವರ ಮದ್ದು ನಿಂತೇರು ವರ್ಷ ಗೊರ ಜಾಸ್ತಿ ಮನ್ಪೂಜೆ ಈ ಸಲ ಮಂಚಿದ್ದೆ ನನ್ನ ಮನ್ಪೂಡ ಜಯಶಂಕರ್ ಮಿತ್ರ ಮಂಡಳಿ ಎಂಕಲ್ನ ತಿರುವಯಲುಡು ಬಾರಿ ಸಮಯದಿಂಚ ಒಂಜಿ ನಡತಿಂಚಿನ ಮಿತ್ರ ಮಂಡಳಿ ಸುಮಾರು ವರ್ಷಗಳು ಗಂಗಾಯಾಮಿನ ನೇತೃತ್ವಡು ಎಂಕಲು ಕೆಲವಾರು ಕಾರ್ಯಕ್ರಮ ಅಂತ ಅಂಚ ಇಂಚೋಕು ಜೋಕುಲೆಗ್ ಬೊಕ್ಕ ಜವಣಿಯರಿಗೆ ಪೂರ ಕೆಸರು ಪಂಡ ತುಮ್ಮನೆಗೆ ಪೂರ ಸಾಗೋಲೆ ಒಂದಿತ್ತು ಮಾತಿರ್ಲ ಕೆಸರು ದಕ್ಕಲೆ ಕೆಸರು ಡಿತ್ತಿನ ಹೆಚ್ಚಿನ ಬೊಕ್ಕಲ ಅಪ್ಪಂಬೆ ನಿರಕರೆ ಮಾತಾಡಲಿ ಎರು ಕೈ ಕಂಜಿ ಪೂರ ಇತ್ತದು ಮತ್ತು ಮಾತ ಸಾಗೋಲ್ ದಕ್ಕಲೆ ಆಂಡ ಈ ಸಾಗೋಲಿಗೆ ಒಂದು ನಿಕ್ಲ ಮೂಲ್ ತೊಂದುಲಾರು ಮಣ್ಣು ದಿಗ್ತದೆ ಸೈಟ ಒಂದುಂಡು ಆಂಡ ಈ ಪೊರ್ತುಡ್ಲ ಜವಣಿ ಜೋಕ್ಲೆ ಪೂರ ಕೆಸರದ ಮಾತು ದಾದ ಗೊತ್ತಾವಡು ಆಟಿದ ತೆನಸು ಪೂರ ಎಂಜ ಗೊತ್ತಾವಡು ಪಂಪಿನ ವಿಚಾರ ಈ ಒಂದು ಮಾತ್ರ ಮಂಡಳಿ ಬೊಕ್ಕ ಜಯಶಂಕರ್ ಮಾತ್ರ ಮಂಡಳಿ ಸೇರ್ದು ಮಲ್ದಿನಿ ಆಟಿ ಊಟೋಪಚಾರದಲ್ಲಿ 20ಕ್ಕೂ ಹೆಚ್ಚು ಬಗೆಯ ಪಲ್ಯ ಖಾದ್ಯ ಪದಾರ್ಥಗಳಿದ್ದವು. ಸೋಜಿ, ತಿಮರೆ ಚಟ್ನಿ, ತೇಟ್ಲ ಪದಿಂಗಿ, ಜೀಗುಜ್ಜೆ ಪದಿಂಗಿ, ತೊಜಂಕ್ ಪಲ್ಯ, ಕುಡುತ್ತ ಚಟ್ನಿ, ಪೆಲಕಾಯಿ, ಗಾರಿಗೆ, ಪೆಲಕಾಯಿ ಗಟ್ಟಿ, ಕಡ್ಲೆ ಬಲ್ಯಾರ್, ಕೋರಿದ ಪಚ್ಚೆ ಕಜಿಪು, ಪತ್ರೋಡೆ, ಮರುವಾಯಿ ಸುಕ್ಕ, ಶೀರಾ, ನುಂಗೆಲ್ ಚಟ್ನಿ, ಕುಕ್ಕುದ ಚಟ್ನಿ, ಇರಿದಗಟ್ಟಿ, ಮನ್ನಿ, ಕಜ್ಜೆ ಬಿಳಿ ಅಕ್ಕಿ, ನುಪ್ಪು ಹೀಗೆ ಸವಿದಷ್ಟು ಖಾದ್ಯಗಳು ಆಟಿಡೊಂಜಿ ದಿನಕ್ಕೆ ಸಾಕ್ಷಿಯಾಗಿದ್ದವು. ಜಯಶಂಕರ್ ಮಿತ್ರ ಮಂಡಳಿ ಹಾಗೂ ಮಾತೃ ಮಂಡಳಿಯ ಸಹಯೋಗದೊಂದಿಗೆ ನಮ್ಮ ತಿರುವೈಲು ವಾರ್ಡಿನಲ್ಲಿ ಇಂದಿನ ದಿನ ದೆವಸ ಗದ್ದೆಯಲ್ಲಿ ಆಗುತ್ತಿರುವಂತಹ ಕೆಸರುಗಂಜಿ ದಿನ ಆಟಿಡೊಂಜಿ ದಿನ ಅಂತ ಹೇಳುವಂತ ಈ ದಿನ ಒಂದು ಮಹತ್ವಕರವಾದ ದಿನ. ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾದಂತಹ ಮಹತ್ವಕರವಾದ ಒಂದು ವಿಷಯ ಇದು. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಭಾಗವಹಿಸಲು ಬಂದಿದ್ದೇವೆ ಹಾಗೂ ನಮ್ಮದೇ ಊರು ನಮ್ಮದೇ ಮನೆ ತರ ಎಲ್ಲ ಮನೆ ತರ ಸದಸ್ಯರ ತರ ಎಲ್ಲರೂ ಕೂಡ ನಾವು ಬಂದು ಒಟ್ಟಾಗಿ ಇವತ್ತು ಕೆಸರುಡೊಂಜಿ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾ ಉಂಟು. ಅಂದ್ರೆ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದಂತಹ ನಮ್ಮ ಈಗಿನ ಪೀಳಿಗೆಗೆ ಅನ್ನ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಅಂತ ಹೇಳುವಂತಹ ಒಂದೇ ಒಂದು ವಿಷಯ ಗೊತ್ತಿಲ್ಲ. ಅವರಿಗೆ ಗದ್ದೆ ಉಳಿದು ಅದರಿಂದ ಭತ್ತದಲ್ಲಿ ನಾಟಿ ಮಾಡಿ ಗಿಡ ಮಾಡಿ ನಂತರ ಆಮೇಲೆ ಪೈರು ಬೆಳೆದಾದ್ಮೇಲೆ ಭತ್ತ ತೆಗೆದು ಅದರಿಂದ ಅಕ್ಕಿ ಬರೋದು ಅಂತೇಳಿ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಹಾಗೆ ಈ ಒಂದು ಕಲಿಯುವ ಸಿಸ್ಟಮ್ ಕೂಡ ನಾವು ಈ ದಿವಸದಲ್ಲಿ ಹೇಳ್ತೇವೆ. ಹಾಗೂ ಆಟಿಡೊಂಜಿ ದಿನ ಹೇಳಿದ್ರೆ ಮುಂದಿನ ಕಾಲದಲ್ಲಿ ತುಂಬಾ ಕಷ್ಟಕರವಾದ ದಿನ. ಮಳೆಗಾಲ ಜಡಿ ಮಳೆ, ಈಗ ಮಳೆ ಕಡಿಮೆ ಇದೆ. ಜಡಿ ಮಳೆಯ ಟೈಮಲ್ಲಿ ಕೂಡ ಹೊಟ್ಟೆಗೆ ಏನು ಅನ್ನ ಇಲ್ಲದಂತಹ ಒಂದು ಸಂದರ್ಭದಲ್ಲಿ ಪೂರ್ವಜರು ಮಾಡಿದಂತಹ ಆಟಿಡೊಂಜಿ ದಿನದಲ್ಲಿ ಒಂದು ವಿಶೇಷವಾದ ತಿನಿಸುಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಿ ನಮ್ಮ ಈಗಿನ ಮಕ್ಕಳಿಗೆ ತಿಳಿಸಿಕೊಡ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.